ನಮ್ಮ ಮೆಟ್ರೋ ಸಾವಿರಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಯೋಜನೆ ಒಂದು ದಿನ ವಿಳಂಬವಾದರೂ ಕೋಟಿಗಟ್ಟಲೆ ನಷ್ಟವಾಗುತ್ತೆ. ಹೀಗಿರುವಾಗ ಆದಷ್ಟು ಬೇಗ ಕಾಮಗಾರಿ ಮುಗಿಸಬೇಕಿದ್ದ BMRCL ಕಳೆದ 487 ದಿನಗಳಿಂದ ಆ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳದೆ ಕೈಕಟ್ಟಿ ಕುಳಿತಿದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾಮಗಾರಿಗೆ ಶಂಕುಸ್ಥಾಪನೆಯಾಗಿ ವರ್ಷಗಳೇ ಕಳೆದಿವೆ. ಆದರೆ ಇನ್ನೂ ಕಾಮಗಾರಿ ಆರಂಭವಾಗಿಲ್ಲ. ಇದರಿಂದ ನಮ್ಮ ಮೆಟ್ರೋ ಕಾಮಗಾರಿ ಕುಂಠಿತವಾಗಿದೆ. 2024 ಆಗಸ್ಟ್ 16ರಂದು ಕೇಂದ್ರ ಸರ್ಕಾರ ಆರೆಂಜ್ ಮಾರ್ಗದ ಮೆಟ್ರೋ ಮಾರ್ಗದ ಶಂಕುಸ್ಥಾಪನೆ ಮಾಡಿದ್ರು. ಯೋಜನೆಗೆ ಚಾಲನೆ ಕೊಟ್ಟು ಬರೋಬ್ಬರಿ 478 ದಿನಗಳಾಗಿದೆ. ಇಲ್ಲಿಯವರೆಗೂ BMRCL ಯೋಜನೆ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿಲ್ಲ. ಅಂದ್ರೆ 3ನೇ ಹಂತದ ಕಾಮಗಾರಿಯ ಸಿವಿಲ್ ವರ್ಕ್ ಮಾಡೋದಿಕ್ಕೂ ಟೆಂಡರ್ ಕರೆದಿಲ್ಲ. BMRCLನ ಈ ವಿಳಂಬದಿಂದಾಗಿಯೇ ಸುಮಾರು 1,000 ಕೋಟಿ ನಷ್ಟವಾಗಿದೆ. ಸುಮಾರು 15,611 ಕೋಟಿ ವೆಚ್ಚದ 3ನೇ ಹಂತದ ಯೋಜನೆ ಸೇರಿದಂತೆ ಮೆಟ್ರೋದ ಕಾಮಗಾರಿ ಒಂದು ದಿನ ವಿಳಂಬವಾದರೂ 2 ಕೋಟಿ ಆರ್ಥಿಕ ಹೊರೆಯಾಗುತ್ತೆ. ಇದು ಗೊತ್ತಿದ್ರೂ ಇಂಥ ಬೇಜವಾಬ್ದಾರಿ ತೋರ್ತಿರೋದು ತೆರಿಗೆದಾರರ ಆಕ್ರೋಶಕ್ಕೆ ಕಾರಣವಾಗಿದೆ. JP ನಗರ್ ಟು ಕೆಂಪಾಪುರ ಮಾರ್ಗದ 32.15 ಕಿಲೋಮೀಟರ್ ಹಾಗೂ ಹೊಸಹಳ್ಳಿ ಟು ಕಡಬಗೆರೆ ನಡುವೆ 12.50 ಕಿಲೋಮೀಟರ್ ಒಟ್ಟು 44.56 ಕಿಲೋಮೀಟರ್ ಉದ್ದದ ಯೋಜನೆ ಇದಾಗಿದೆ. ಈಗಲಾದರೂ ನಿರ್ಲಕ್ಷ್ಯ ಧೋರಣೆ ಹೊಂದಿರೋ ಮೆಟ್ರೋ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಹಳ್ಳ ಹಿಡಿಯುತ್ತಿರೋ ಯೋಜನೆಗೆ ವೇಗ ನೀಡುವ ಕೆಲಸ ಮಾಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.